ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್. ಎಲ್ಲರೂ ಟೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸೊ ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಲಾಸ್ಟ್ ಟೈಮ್ ಏನು ಮಾಡಿಸಿದ್ದೆ, ಎಕ್ಸಸೈಸ್ 2.1 ತನಕ ಮಾಡಿಸಿದ್ನಲ್ವಾ, ಹೋಲ್ ನಂಬರ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಎಕ್ಸಸೈಸ್ 2.1 ತನಕ ಮಾಡಿಸಿದ್ದೆ. ಸೊ ಎಲ್ಲರೂ ನೀಟಾಗಿ ನೋಟ್ಸಲ್ಲಿ ಬರ್ದಿದ್ದೀರಲ್ವಾ. ಸೊ ಇವತ್ತಿಂದ ಎಕ್ಸಸೈಸ್ 2.2ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 40 ಓಪನ್ ಮಾಡಿ. ಎಕ್ಸ್ರಲ್ಲಿ ಎಕ್ಸಸೈಸ್ 2.2 ಫಸ್ಟ್ ಒನ್ ಏನಿದೆ, ಫೈಂಡ್ ದ ಸಮ್ ಬೈ ಸೂಟೇಬಲ್ ರೀಅರೇಂಜ್ಮೆಂಟ್ ಅಲ್ವಾ. ಸೊ ಅದರಲ್ಲಿ ಎ ಏನಿದೆ, 837 ಪ್ಲಸ್ 208 ಪ್ಲಸ್ 363. ಇದನ್ನ ನಾವು ಹೇಗೆ ಮಾಡ್ಬೇಕಂದ್ರೆ ಮಕ್ಕಳೇ, ಸೂಟೇಬಲ್ ರೀಅರೇಂಜ್ಮೆಂಟ್ ಅಂತ ಕೊಟ್ಟಿದಾರಲ್ವಾ. ಸೊ ನಾವು ಇದನ್ನ 0 ಆಗಿ ಯಾವ್ದು ಬರುತ್ತೆ ನೋಡ್ಬೇಕು. ಫಸ್ಟ್ ಲಾಸ್ಟ್ ಡಿಜಿಟ್ ಇರುತ್ತಲ್ಲ, ಇದನ್ನ ಆಡ್ ಮಾಡ್ಕೊಂಡು ನೋಡೋಣ. ಸೊ 8 + 7 ಮಾಡಿದ್ರೆ ಎಷ್ಟು, 15 ಅಲ್ವಾ. ಸೊ 8 + 7 ಮಾಡಿದ್ರೆ 15 ಬರುತ್ತೆ. ಸೊ ಇದು ಬರೋದಿಲ್ಲ. ನೆಕ್ಸ್ಟ್ ಸೊ 7 + 3 ಮಾಡಿ, 7 + 3 ಮಾಡಿದ್ರೆ ಎಷ್ಟು, 10 ಅಲ್ವಾ. ಅಂದ್ರೆ ಸೊ ಲಾಸ್ಟ್ ಡಿಜಿಟ್ ಏನು, 0 ಬರುತ್ತೆ. ಸೊ ಫಸ್ಟ್ ನಾವು ಇದೆರಡನ್ನು ಏನ್ ಮಾಡ್ಕೊಬೇಕು, ಆಡ್ ಮಾಡ್ಕೊಬೇಕು. ಓಕೆ, ಸೊ 837 ಪ್ಲಸ್ 363. ನೆಕ್ಸ್ಟ್ ಉಳಿಯೋ ನಂಬರ್ ಯಾವುದು, 208 ಅಲ್ವಾ. ಇದನ್ನ ಲಾಸ್ಟ್. ಓಕೆ, ಈಗ ನೋಡಿ 837 ಪ್ಲಸ್ 363 ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲೇ ಮಾಡೋಣ. ಸೊ 7 + 3 ಮಾಡಿದ್ರೆ ಎಷ್ಟು, 10 ಅಲ್ವಾ. ಸೊ 1 ಕ್ಯಾರಿ ಆಗುತ್ತೆ. ನೆಕ್ಸ್ಟ್ 6 + 3 9, 9 + 1 10, ಮತ್ತೆ 1 ಕ್ಯಾರಿ ಆಗುತ್ತೆ. ನೆಕ್ಸ್ಟ್ 8 + 3 11, 11 + 1 12. ಸೊ 2200 ಆಯ್ತು. ಪ್ಲಸ್ ಏನ್ ಮಾಡಬೇಕು, 208 ಮಾಡಬೇಕು. ಸೊ ಇದೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಪ್ಲಸ್ 208 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 0 + 8 8, 0 + 0 0, 2 + 2 4, ನೆಕ್ಸ್ಟ್ ಉಳಿಯೋದು 1. ಸೊ ದಿಸ್ ಈಸ್ ದಿ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳೇ. ಇಲ್ಲಿ ಸೂಟಬಲ್ ರೀಅರೇಂಜ್ಮೆಂಟ್ ಅಂದ್ರೆ ಏನು, ನಿಮಗೆ ಈಸಿ ಆಗಕ್ಕೆ ಈ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಫಸ್ಟ್ 0 ಬರೋದು ಯಾವುದು, ಲಾಸ್ಟ್ ಡಿಜಿಟ್ ಆಡ್ ಮಾಡ್ಕೊಳ್ಳಿ. ಸೊ 8 + 3 ಮಾಡ್ಕೊಳ್ಳಿ, 8 11 ಬರುತ್ತೆ. ಸೊ 8 + 7 ಮಾಡಿ ಎಷ್ಟು ಬರುತ್ತೆ, 11 ಬರುತ್ತೆ. ಅದೇ ನೀವು ಇಲ್ಲಿ ನೋಡಿ 7 + 3 ಮಾಡಿದ್ರೆ ಎಷ್ಟು ಬಂತು ನಿಮಗೆ, 10 ಬಂತು. ಸೊ ಲಾಸ್ಟ್ ಡಿಜಿಟ್ 0 ಬರಂಗೆ ನಾವು ಫಸ್ಟ್ ಬ್ರಾಕೆಟ್ ಅಲ್ಲಿ ಬರ್ಕೊಬೇಕು, ಆಮೇಲೆ ಉಳಿದ ಡಿಜಿಟ್ ಬರ್ಕೋಬೇಕು. ಫಸ್ಟ್ ಯಾವಾಗಲೂ ಬ್ರಾಕೆಟ್ ಅಲ್ಲಿ ಇರೋದು ಸಾಲ್ವ್ ಮಾಡ್ಕೊಬೇಕಲ್ವಾ. ಸೊ ಬ್ರಾಕೆಟ್ ಅಲ್ಲಿ ಇರೋದು ಫಸ್ಟ್ ಸಾಲ್ವ್ ಮಾಡ್ಕೊಂಡೆ, ಆಮೇಲೆ ಇದನ್ನ ಉಳಿದಿದ್ದ ನಂಬರ್ ಬರಿಬೇಕು. ನೆಕ್ಸ್ಟ್ ಅದೆರಡು ಆಡ್ ಮಾಡಿದ್ರೆ ಆನ್ಸರ್ ಸಿಕ್ಕೋಗುತ್ತೆ. ಓಕೆ, ನೆಕ್ಸ್ಟ್ ಬಿ ಏನಿದೆ, 1962 ಪ್ಲಸ್ 453 ಪ್ಲಸ್ 1538 ಪ್ಲಸ್ 647 ಅಲ್ವಾ. ಸೊ ಇದನ್ನ ಆಡ್ ಮಾಡಿ ನೋಡೋಣ ಈಗ. ಸೊ 3 + 2 5 ಬರೋದಿಲ್ಲ. ಸೊ 8 + 7 ಮಾಡ್ರಿ, 11 12 13 14 15. ಸೊ ಇದು ಬರೋದಿಲ್ಲ. ನೆಕ್ಸ್ಟ್ ಈ ತರ ಮಾಡ್ಕೊಳ್ಳಿ ನೋಡಿ ಮಕ್ಕಳೇ, 8 + 2 10. ಸೊ ನೆಕ್ಸ್ಟ್ 7 + 3 10 ಅಲ್ವಾ. ಸೊ ಲಾಸ್ಟ್ ಡಿಜಿಟ್ ಏನ್ ಬಂತು, ಇಲ್ಲೂ 0 ಬಂತು, ಇಲ್ಲೂ 0 ಬಂತು. ಸೊ ನೀವು ಇದೆರಡನ್ನು ಬ್ರಾಕೆಟ್ ಅಲ್ಲಿ ಹಾಕೋಬೇಕು. 1962 ಜೊತೆ ಯಾವುದು 1538 ಆಡ್ ಮಾಡಿದ್ರೆ ನಿಮಗೆ ಲಾಸ್ಟ್ ಡಿಜಿಟ್ 0 ಬರುತ್ತೆ. ಸೊ ಇದೆರಡು ಫಸ್ಟ್ ಆಡ್ ಮಾಡ್ಕೋಬೇಕು. ಪ್ಲಸ್ ನೆಕ್ಸ್ಟ್ ಯಾವುದು 453 ಪ್ಲಸ್ 647. ಓಕೆ, ಇದೆರಡು ಆಡ್ ಮಾಡಿದ್ರೆ ನಿಮಗೆ ನೋಡಿ 7 + 3 10. ಸೊ ಇದೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 8 ನೋಡಿ 1962 ಪ್ಲಸ್ 1538 ಅಲ್ವಾ. ಸೊ ಇದೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 8 + 2 10, 1 ಕ್ಯಾರಿ, 6 + 1 7, 7 + 3 10, 1 ಕ್ಯಾರಿ, 9 + 1 10, 10 + 5 15, 1 ಕ್ಯಾರಿ, 1 + 1 + 1 ಎಷ್ಟಾಯ್ತು, 3. ಸೊ 3500. ಇನ್ನೊಂದು ಎರಡು ಬ್ರಾಕೆಟ್ ಇದೆ, 1 ಬ್ರಾಕೆಟ್, ಸೆಕೆಂಡ್ ಬ್ರಾಕೆಟ್. ಸೆಕೆಂಡ್ ಬ್ರಾಕೆಟ್ ಅಲ್ಲಿ ಏನಿದೆ
453 ಪ್ಲಸ್ 647. ಸೊ ಇದೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಪ್ಲಸ್ 7 10, 5 ಪ್ಲಸ್ 1 6, 6 ಪ್ಲಸ್ 4 10, 1 ಕ್ಯಾರಿ, 6 ಪ್ಲಸ್ 1 7, 7 ಪ್ಲಸ್ 4 11. ಸೊ 1100. ಸೊ ಇದೆರಡು ಆಡ್ ಮಾಡಿದ್ರೆ ಎಷ್ಟು ಬಂತ ಆನ್ಸರ್ ನಿಮಗೆ? 3500 ಅಲ್ವಾ? ಪ್ಲಸ್ ಇದೆರಡು ಆಡ್ ಮಾಡಿದ್ರೆ ಎಷ್ಟು ಬಂತು? 1100. ಸೊ ಇದೆರಡು ಇಲ್ಲೇ ಆಡ್ ಮಾಡ್ಕೊಳ್ಳೋಣ. 1100 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 0 ಪ್ಲಸ್ 0 0 0, 5 ಪ್ಲಸ್ 1 6, 3 ಪ್ಲಸ್ 1 4. ಸೊ ದಿಸ್ ಈಸ್ ದಿ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಸೆಕೆಂಡ್ ಒಂದು ಏನು ಕೊಟ್ಟಿದ್ದಾರೆ? ಫಸ್ಟ್ ಸಮ್ ಬರ್ದ್ರಿ, ಸೆಕೆಂಡ್ ಪ್ರಾಡಕ್ಟ್. ಓಕೆ, ರಿಅರೇಂಜ್ಮೆಂಟ್ ಅಲ್ಲಿ ಪ್ರಾಡಕ್ಟ್ ಹೇಗೆ ಮಾಡೋದು ನೋಡೋಣ. ಓಕೆ, ಫಸ್ಟ್ ಒನ್ ಏನಿದೆ? ಸೆಕೆಂಡ್ ಮೇನ್ ಅಲ್ಲಿ ಫಸ್ಟ್ ಒನ್. ಓಕೆ, 2 into 1768 into 50 ಅಲ್ವಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೂ ಕೂಡ ಸೇಮ್ ಲಾಸ್ಟ್ ನಂಬರ್ 0 ಬರಾಗೆ ನಾವು ಇಲ್ಲಿ ಅಡಿಷನ್ ಮಾಡ್ಕೊಂಡ್ವಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ನೋಡಿ 8 2s 16 ಬರುತ್ತೆ. ಲಾಸ್ಟ್ ನಂಬರ್ 0 ಬರುತ್ತಾ? ಬರೋದಿಲ್ಲ. ಅದಕ್ಕೋಸ್ಕರ 2 ಮಾಡ್ಕೊಳ್ಳಿ. 2s 52 ಗೊತ್ತಲ್ವಾ? 52s 100. ಸೊ 0 ಬರುತ್ತೆ. ಸೊ ಇದೆರಡನ್ನ ನಾವು ಫಸ್ಟ್ ಬ್ರಾಕೆಟ್ ಅಲ್ಲಿ ಹಾಕೊಂಡ್ಬಿಡ್ಬೇಕು. 2 into 50. ನೆಕ್ಸ್ಟ್ ಲಾಸ್ಟ್ ಡಿಜಿಟ್ ಯಾವ್ದು ಉಳಿತು? ಇಂಟು ಬಿ ಏನಿದೆ? 54279 into 92 plus 8 into 54279. ಇದು ಕೂಡ ಫಸ್ಟ್ ಪ್ರಾಬ್ಲಮ್ ತರನೇ ಇದೆ ನೋಡಿ ಮಕ್ಕಳೇ. ಇದನ್ನ ನೀವು ಫಸ್ಟ್ ಪಾರ್ಟ್ ಅಂತ ತಗೊಂತೀರಾ, ಪ್ಲಸ್ ಇಂದ ನೆಕ್ಸ್ಟ್ ಇರೋದನ್ನ ಸೆಕೆಂಡ್ ಪಾರ್ಟ್ ಅಂತ ತಗೊಂತೀರಾ. ಸೊ ಫಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಯಾವ್ದು ಕಾಮನ್ ಇದೆ? 5427 ಕಾಮನ್ ಇದೆ. ಸೊ ಇದನ್ನ ಹೊರಗೆ ತೆಗಿತೀರಾ, ಒಳಗಡೆ ಏನ್ ಬರ್ಕೊಂತೀರಾ? ಬ್ರಾಕೆಟ್ ಅಲ್ಲಿ 92 ಪ್ಲಸ್ 8 ನ ಬರ್ಕೊಂತೀರಾ. ಸೊ 92 ಪ್ಲಸ್ 8. ಈಗ 54 ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ 92 ಪ್ಲಸ್ 8 ಮಾಡಿದ್ರೆ ಎಷ್ಟು? 100. ಸೊ 5427 into 100 ಮಾಡಿದ್ರೆ ಶಾರ್ಟ್ ಫಾರ್ಮ್ ಹೇಗಿದು? 54279 ಆಸ್ ಇಟ್ ಈಸ್ ಇರ್ತೀರಾ. ಇಲ್ಲಿ 2 0 ಇದೆ, 2 0 ಹಾಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಅದೇ ರೀತಿ ಸಿ ಮತ್ತೆ ಡಿ ನು ಹಾಗೆ ಇದೆ ಮಕ್ಕಳೇ. ಸಿ ಏನಂದ್ರೆ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಬಟ್ ಸಿ ಅಲ್ಲಿ ಮೈನಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ನೀವು ಪ್ಲಸ್ ಬದಲು ಮೈನಸ್ ಹಾಕೊಂಡು ಮಾಡಬೇಕು. ಡಿ ಕೂಡ ಹಾಗೆ ಇದೆ, 3 ಡಿಜಿಟ್ಸ್ ಇದೆ, ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ? ಫೈಂಡ್ ದ ಪ್ರಾಡಕ್ಟ್ ಯೂಸಿಂಗ್ ಸೂಟಬಲ್ ಪ್ರಾಪರ್ಟೀಸ್. ಈಗ ಪ್ರಾಪರ್ಟೀಸ್ ನೋಡೋಣ. ಫಸ್ಟ್ ಪ್ರಾಪರ್ಟೀಸ್ ನ ಒಂದ್ಸಲಿ ರಿಕಾಲ್ ಮಾಡಿ, ಆಮೇಲೆ ಆ ಪ್ರಾಬ್ಲಮ್ ಅನ್ನ ಟ್ರೈ ಮಾಡೋಣ. ಓಕೆ, ನಿಮಗೆ ಬೇಸಿಕ್ ಅಲ್ಲಿ 3 ಪ್ರಾಪರ್ಟಿ ಇದೆ ಅಲ್ವಾ ಮಕ್ಕಳೇ? ನೀವು 5th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ. ಇದು ನಿಮಗೆ ಅಪ್ ಟು 10th ತನಕ ಈ ಪ್ರಾಪರ್ಟೀಸ್ ಬರುತ್ತಾ? ಯಾವ್ಯಾವ್ದು ಪ್ರಾಪರ್ಟಿ? 3 ಪ್ರಾಪರ್ಟಿ. ಕಮ್ಯೂಟೇಟಿವ್ ಪ್ರಾಪರ್ಟಿ, ಕಮ್ಯೂಟೇಟಿವ್ ಪ್ರಾಪರ್ಟಿ, ಇನ್ನೊಂದು ಅಸೋಸಿಯೇಟಿವ್ ಪ್ರಾಪರ್ಟಿ, ಮೂರನೇದು ಯಾವುದು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಓಕೆ, ಸೊ ಇದು 3 ನಿಮಗೆ ಪ್ರಾಪರ್ಟೀಸ್ ಇರುತ್ತೆ. ಇದು ನೀಟಾಗಿ ನೆನ್ಪಿಟ್ಕೊಬೇಕು. ಇದು 3ಕ್ಕೂ 3 ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೀವು ನೀಟಾಗಿ ನೆನ್ಪಿಟ್ಕೊಬೇಕು. ಸೊ ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನು? ಎ ಇಂಟು ಬಿ, ಇದರಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಗೆ ಒಂದು ಬರುತ್ತೆ, ಅಡಿಷನ್ ಗೆ ಒಂದು ಬರುತ್ತೆ. ಮಲ್ಟಿಪ್ಲಿಕೇಶನ್ ಗೆ ಏನು ಫಾರ್ಮುಲಾ? ಎ ಇಂಟು ಬಿ is equal to b into a. ಓಕೆ, a ಫಾರ್ ಎಕ್ಸಾಂಪಲ್ ಈಗ a ಅಂದ್ರೆ 1 ತಗೊಂತೀನಿ. ಇಲ್ಲಿ ನೋಡಿ a is equal to 1, b is equal to 2 ಅಂತ ತಗೊಂಡೆ. ಸೊ a into b is equal to b ಅಂದ್ರೆ ಉಲ್ಟಾ ಅಲ್ವಾ? 2 into 1. ಸೊ 2 into 1 ಮಾಡಿದ್ರೆ ಎಷ್ಟು ಬಂತು? 2, 2 1s are 2, 2 1s are 2. ಸೊ ಏನಿಲ್ಲಿ LHS is equal to RHS ಬಂತು. ಸೊ ಇದನ್ನ ನಾವೇನಂತೀವಿ? ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಮಲ್ಟಿಪ್ಲಿಕೇಶನ್ ಆಯ್ತು. ಅಡಿಷನ್ಗೂ ಕೂಡ ಸೇಮೇ ಬಟ್ ಪ್ಲಸ್ ಅಂತ ಬರುತ್ತೆ.
ಇಲ್ಲಿ ಇಂಟು ಬಂತಲ್ಲ, ಇಲ್ಲಿ ಪ್ಲಸ್ ಬರುತ್ತೆ. ಏನ್ ಬರುತ್ತೆ? a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಸೇಮ್ 1 ಪ್ಲಸ್ 2 ಇಸ್ ಈಕ್ವಲ್ ಟು 2 ಪ್ಲಸ್ 1 ಮಾಡ್ರಿ, ಎರಡು ಸೇಮ್ ಬರುತ್ತಲ್ವಾ, 3 ಇಸ್ ಈಕ್ವಲ್ ಟು 3. ಸೊ ಇದಕ್ಕೆ ನಾವೇನಂತೀವಿ? ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಏನು? ಅದಕ್ಕೂ ಕೂಡ ಎರಡು ಫಾರ್ಮುಲಾ ಇದೆ. ಮಲ್ಟಿಪ್ಲಿಕೇಶನ್ ಒಂದು, ಇನ್ನೊಂದು ಅಡಿಷನ್ ಒಂದಿದೆ. ಸೊ ಮಲ್ಟಿಪ್ಲಿಕೇಶನ್ ಏನಂದ್ರೆ a ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು a ಇಂಟು ಬಿ ಇಂಟು ಸಿ. ಬಟ್ ಬ್ರಾಕೆಟ್ ಫಸ್ಟ್ ಎರಡು ಡಿಜಿಟಿಗೆ ಹಾಕ್ತೀರಾ, ನೆಕ್ಸ್ಟ್ ಲಾಸ್ಟ್ ಎರಡು ಡಿಜಿಟಿಗೆ ಬ್ರಾಕೆಟ್ ಹಾಕ್ತೀರಾ. ಓಕೆ, ಸೊ ಇದರಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು 2, c ಇಸ್ ಈಕ್ವಲ್ ಟು 3. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. a ಎಷ್ಟಿದೆ? 1 ಇದೆ, ಇಂಟು ಇದೆ, ಇಂಟು ಆಸ್ ಇಟ್ ಈಸ್ ಹಾಕೊಳ್ಳಿ. b ಎಷ್ಟಿದೆ? 2 ಇದೆ. ಓಕೆ, ಬ್ರಾಕೆಟ್ ಇಂಟು ಸಿ ಎಷ್ಟಿದೆ? 3 ಇಸ್ ಈಕ್ವಲ್ ಟು ಮತ್ತೆ a ಎಷ್ಟಿದೆ? 1 ಇಂಟು 2 ಇಂಟು 3. ಬಟ್ ಬ್ರಾಕೆಟ್ ಮಾತ್ರ ಲಾಸ್ಟ್ ಎರಡು ಡಿಜಿಟ್ ಇದೆ. ಸೊ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದು ಸಾಲ್ವ್ ಮಾಡೋಣ. 1 2s are 2 into 3 is equal to 1 into 3 2s are 6 ಅಲ್ವಾ. ಸೊ 3 2s are 6, 6 1s are 6. RHS is equal to LHS ಆಗಿದೆ. ಸೊ ಇದಕ್ಕೆ ನಾವು ಅಸೋಸಿಯೇಟಿವ್ ಅಂತ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಡಿಷನ್ ಏನಂದ್ರೆ ನೋಡಿ ಮಕ್ಕಳ, ಅಡಿಷನ್ಗೆ ಇಲ್ಲಿ ಇಂಟು ಇದೆ, ಇಲ್ಲಿ ಪ್ಲಸ್ ಬರುತ್ತೆ ಅಷ್ಟೇ. a ಪ್ಲಸ್ ಬಿ ಪ್ಲಸ್ ಸಿ is equal to a plus b plus c. ಓಕೆ, ಈಗ ಸೇಮ್ a b c ಗೆ 1 2 3 ವ್ಯಾಲ್ಯೂ ಹಾಕೊಳ್ಳೋಣ. 1 plus 2 plus 3 is equal to 1 plus 2 plus 3 ಅಲ್ವಾ. ಬ್ರಾಕೆಟ್ ಅಲ್ಲಿ ಇರೋದು ಫಸ್ಟ್ ಸಾಲ್ವ್ ಮಾಡೋಣ. 2 plus 1 3, 3 plus 3 is equal to 1 plus 3 plus 2 5 ಅಲ್ವಾ. ಸೊ 6, ಇಲ್ಲೂ 5 plus 1 6. ಸೊ ಇದಕ್ಕೆ ನಾವೇನಂತೀವಿ? ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ಏನು? ಇದಕ್ಕೆ ಒಂದೇ ಫಾರ್ಮುಲಾ ಮಕ್ಕಳ, ಎರಡು ಬರೋದಿಲ್ಲ. ಸೊ a ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು a ಇಂಟು ಬಿ ಪ್ಲಸ್ a ಇಂಟು ಸಿ. ಓಕೆ, ಇದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸೇಮ್ 1 2 3 ತಗೊಳ್ಳೋಣ. a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು 2, c ಇಸ್ ಈಕ್ವಲ್ ಟು 3. ಓಕೆ, a 1 ಇಂಟು b ಎಷ್ಟು 2 ಪ್ಲಸ್ ಆಸ್ ಇಟ್ ಈಸ್ c ಎಷ್ಟು 3 ಇಸ್ ಈಕ್ವಲ್ ಟು a ಎಷ್ಟು 1 ಇಂಟು b 2 ಪ್ಲಸ್ a ಎಷ್ಟು 1 c ಎಷ್ಟಿದೆ 3 ಅಲ್ವಾ. ಸೊ ಈಗ ಸಾಲ್ವ್ ಮಾಡೋಣ. ಈಗ 1 ಆಸ್ ಇಟ್ ಈಸ್ ಇಟ್ಕೋಬೇಕು. ಬ್ರಾಕೆಟ್ ಅಲ್ಲಿ ಇರೋದು ಫಸ್ಟ್ ಸಾಲ್ವ್ ಮಾಡೋಣ. ಸೊ 3 ಪ್ಲಸ್ 2 ಎಷ್ಟು 5 ಇಸ್ ಈಕ್ವಲ್ ಟು 2 1s are 2 ಪ್ಲಸ್ 3 1s are 3 ಅಲ್ವಾ. 5 1s are 5 is equal to 3 plus 2 5. So LHS equal to RHS. 5 is equal to 5 ಬಂದಿದೆ. ಇದಕ್ಕೆ ನಾವೇನಂತೀವಿ? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಓಕೆ, ನೀವು ಇವತ್ತು ಏನ್ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ 2.2 ನ ನೀವು ಅಷ್ಟು ಥರ್ಡ್ ಒನ್ ತನಕ ಸಾಲ್ವ್ ಮಾಡಿಬಿಟ್ಟು ಥರ್ಡ್ ಒನ್ ಆದ್ಮೇಲೆ ನೀಟಾಗಿ ಪ್ರಾಪರ್ಟೀಸ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ನಾನು ಏನ್ ಬೋರ್ಡ್ ಮೇಲೆ ಬರ್ಸಿದ್ದೀನಲ್ಲ ಅಸೋಸಿಯೇಟಿವ್, ಈ ಥರನೇ ಲೈನ್ ಹಾಕೊಂಡ್ಬಿಟ್ಟು ಕಮ್ಯುಟೇಟಿವ್ ಅಸೋಸಿಯೇಟಿವ್ ಡಿಸ್ಟ್ರಿಬ್ಯೂಟಿವ್ ಅಂತ ಹಾಕೊಂಡು ನಾನು ಏನು ಬರ್ಸಿದ್ದೀನಿ ನೀಟಾಗಿ ಇಲ್ಲಿ ತನಕ ಬರೆದು ಇಟ್ಕೊಬೇಕು. ಆಮೇಲೆ ಫೋರ್ತ್ ಒನ್ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ ಇದೆ, ಅದು ನಿಮಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ತನಕ ಎಲ್ಲರೂ ಬರೆದ್ಬಿಟ್ಟು ನನ್ನ ವಾಟ್ಸಪ್ಪಿಗೆ ಸೆಂಡ್ ಮಾಡಬೇಕು. ಈವ್ನಿಂಗ್ ಝೂಮ್ ಮೀಟಿಂಗಲ್ಲಿ ಹೋಮ್ವರ್ಕನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.